ತುಂಬಾ ಜನರಿಗೆ ಯಾಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಅಂದ್ರೆ ಇಚ್ಛಾಶಕ್ತಿ ಜೊತೆ ಕ್ರಿಯಾಶಕ್ತಿ ಬಹಳ ಇಂಪಾರ್ಟೆಂಟ್. ನೀವು ಮನೇಲೆ ಮಲ್ಕೊಂಡ್ಬಿಟ್ಟು ನಾನು ಇಂಥ ದೊಡ್ಡ ವ್ಯಕ್ತಿ ಆಗಿ ನೋಡ್ತಿರೋ, ನಾನು ಏನಾಗ್ತೀನಿ ಅಂತ ಮುಂದೊಂದು ದಿನ ನೋಡ್ತಿರೋ, ಇವತ್ತು ಮಾತಾಡು ನೀನು ನಾನು ಏನಾಗ್ತೀನಿ ತಿಂಗ್ ಮಾತಾಡ್ತಾರೆ, ಇನ್ನು 2 ವರ್ಷ ಬಂದ್ಮೇಲೆ ಅದೇ ಹೇಳ್ತಿರ್ತಾರೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಎಷ್ಟೇ ನಿಮ್ಗೆ ವ್ಯಾಮೋಹಕ್ಕೆ ಒಳಪಡಿಸಿ ರಾಹು ಆಗಿರ್ಲಿ ಶುಕ್ರ ಆಗಿರ್ಲಿ ದುಡ್ಡಿನೇನ್ ತಗೊಂಬಂದು ಇಲ್ಲಿ ಕೊಡ್ತಾ ಇದ್ರು ಶನಿ ಬಂದು ಟಕ್ಕಂತ ಅಡ್ಡಾಗ್ತಾರೆ. ಇವನ್ ತುಂಬಾ ಜನ ಮ್ಯಾನಿಫೆಸ್ಟೇಷನ್ ನ ಸಣ್ಣ ಆಗೋದಕ್ಕೂ ಉಪಯೋಗಿಸ್ತಾರೆ. ನಾನು ನಾಳೆಯಿಂದ ಸಣ್ಣ ಆಗ್ತಾ ಇದ್ದೀನಿ, ನಾನು ಪರ್ಫೆಕ್ಟ್ ಆಗಿದ್ದೀನಿ, ನಾನು ಹಿಂಗಿದ್ದೀನಿ ಅಂದ್ಬಿಟ್ಟು ಅದು ವರ್ಕ್ ಆಗ್ತಿರುತ್ತೆ. ಅದ್ರ ಜೊತೆಗೆ ನೀವು ಇಡೀ ನೇಚರ್ನು ಉಪಯೋಗಿಸ್ಕೋಬೇಕು. ಯು ಹ್ಯಾವ್ ಟು ವರ್ಕ್ ಆನ್ ದಟ್. ಮ್ಯಾನಿಫೆಸ್ಟೇಷನ್ ಅನ್ನ ಒಂದು ದೈವಿಕವಾಗಿ ಮಾಡ್ಕೊಂಡು ಹೋಗಿ, ತುಂಬಾ ಒಳ್ಳೆ ಪವರ್ಫುಲ್ ಆಗಿರುತ್ತೆ. ಇದು ನಾನು ಇವತ್ತು ಹೇಳ್ತಾ ಇರೋದಿಲ್ಲ, ಎಲ್ಲಾ ಋಷಿ ಮುನಿಗಳು ಕೂತು ತಪಸ್ ಮಾಡಿದ್ದು, ಧ್ಯಾನ ಮಾಡಿದ್ದು ಅದೆಲ್ಲ ಮ್ಯಾನಿಫೆಸ್ಟೇಷನ್. ಕರಂಗುಲಿ ಅದ್ರ ಬಗ್ಗೆ ಈಗ ಬಹಳ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಹಾಕಿ ಅದನ್ನ ಹಾಕಿ ಇದು ಒಳ್ಳೇದು, ಅದ್ರ ಬಗ್ಗೆ ಏನ್ ಹೇಳ್ತಿದ್ವಿ? ಇಟ್ ಅಬ್ಸಾರ್ಬ್ಸ್ ನೆಗೆಟಿವ್ ಎನರ್ಜಿ. ಬಟ್ ಅದು ಕೆಲವು ಎನರ್ಜಿನ ಏನ್ ಮಾಡುತ್ತೆ, ಬರೋ ಎಲ್ಲಾ ಎನರ್ಜಿನೂ ತಡೆದು ಬಿಡುತ್ತೆ. ಸೊ ನೀವು ನೋಡ್ಬಿಟ್ಟು ಹಾಕೋಬೇಕು, ಸುಮ್ಮನೆ ಹಾಕೋಬೇಡಿ ಕರಂಗುಲಿ ಮಾಲನ. ಯಾಕಂದ್ರೆ ನಿಮ್ಗೇನೋ ಒಳ್ಳೇದು ಬರೋದನ್ನು ಅದು ಸ್ಟಾಪ್ ಮಾಡ್ಬೋದು.